ಇನ್ನು ಕುರ್ಚಿ ಕದನದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಹೇಳಿ ಮತ್ತೆ ಕೌಂಟರ್ ಕೊಟ್ರ ಡಿಕೆ ಶಿವಕುಮಾರ್. ಸಿಎಂ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತಿದ್ದಾರೆ. ನಾನು ಅವರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ 140 ಶಾಸಕರು ನಮ್ಮ ಶಾಸಕರೇ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಗುಂಪುಗಾರಿಕೆಗೆ ನನ್ನ ರಕ್ತದಲ್ಲಿಯೇ ಇಲ್ಲ. ನಾನು ಮತ್ತು ಸಿಎಂ ಇಬ್ರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿದ್ದೀವಿ. ಟ್ವೀಟ್ ಮಾಡೋ ಮೂಲಕವಾಗಿ ಮತ್ತೆ ಕೌಂಟರ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಅವರ ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಮಾಧ್ಯಮರವರು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ರಿಯಾಕ್ಷನ್ ಅನ್ನ ಕೊಡ್ತಾರೆ. ರಿಯಾಕ್ಷನ್ ಕೊಡೋದರ ಜೊತೆಗೆ ಆ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಮತ್ತೆ ಟ್ವೀಟ್ ಮಾಡೋ ಮೂಲಕವಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡೋ ಮೂಲಕವಾಗಿ ತಮ್ಮ ಮೆಸೇಜ್ ಅನ್ನ ಕ್ಲಿಯರ್ ಆಗಿ ಪಾಸ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೂರ 40 ಶಾಸಕರು ನನ್ನ ಶಾಸಕರು, ಗುಂಪು ಮಾಡುವುದು ನನ್ನ ರಕ್ತದಲ್ಲಿಯೇ ಇಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ಮಾಡೋದಕ್ಕೆ ನಿರ್ಧರಿಸಿದ್ರು. ಎಲ್ಲರೂ ಸಚಿವರಾಗೋದಕ್ಕೆ ಬಯಸ್ತಾರೆ. ಆದ್ರಿಂದಲೇ ಅವರು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡುವುದು ಸಹಜ. ಅದು ಅವರ ಹಕ್ಕು ಸಹ. ನಾವು ಅವರನ್ನ ತಡೆಯೋಕೆ ಆಗೋದಿಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು 5 ವರ್ಷಗಳನ್ನ ಪೂರ್ಣಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ನೀಡಿದ್ದಾರೆ. ಅವರಿಗೆ ಶುಭ ಹಾರೈಸ್ತೇನೆ. ನಾವೆಲ್ಲರೂ ಅವರೊಂದಿಗೆ ಕೆಲಸ ಮಾಡ್ತೇವೆ. ನಾನು ಮತ್ತು ಸಿಎಂ ಇಬ್ರು ಹೈಕಮಾಂಡ್ಗೆ ಬದ್ಧರಾಗಿರ್ತೇವೆ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ. ಇಂದು ಪತ್ರಿಕೆಗಳಿಗೂ ಸಹ ನನ್ನ ಹೇಳಿಕೆ ಇದೇ ಆಗಿತ್ತು ಅನ್ನುವಂತಹ ವಿಚಾರವನ್ನ ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಕೆಲವೊಂದು ವಿಚಾರಗಳನ್ನು ನೇರವಾಗಿ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಒಂದು, ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂತಹ ಶಾಸಕರು ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಪದೇ ಪದೇ ಸಿಎಂ ವಿಚಾರ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ. ನಿಮ್ಮ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ? ಸಿಎಂ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ? ಶಾಸಕರ ಬಲದ ಮೇಲೆ ಸಿಎಂ ನಿರ್ಧಾರ ಆಗುತ್ತೆ ಅಂತ. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನೇ ಮೆನ್ಷನ್ ಮಾಡ್ತಾರೆ. ಅವರು 140 ಜನ ಶಾಸಕರು ನಮ್ಮ ಶಾಸಕರೇ ಅಂದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ. ಇಲ್ಲಿ ವೈಯಕ್ತಿಕ ಶಾಸಕರ ವಿಚಾರದಲ್ಲಿ ಚರ್ಚೆ ಆಗೋದೇ ಇಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯ ಪರವಾಗಿರುವಂತಹ ಶಾಸಕರ ಸಂಖ್ಯಾಬಲ ಇಲ್ಲ, ಕೇವಲ ಬೆರಳೆಣಿಕೆಯಷ್ಟು. ಯಾಕಂದ್ರೆ ಇವತ್ತು ತಾನೇ ದೆಹಲಿಗೆ ಹೋಗಿರ್ತಕ್ಕಂತಹ ಕೆಲ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಅಲ್ಲಿ ಅಂದ್ರೆ ಆಫ್ ದಿ ರೆಕಾರ್ಡ್ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸೋಮವಾರ ಒಂದು 15ರಿಂದ 20 ಜನ ಶಾಸಕರು ಬರ್ತಾರೆ, ನಾವು ಒಂದು 10-15 ಜನ ಇದ್ದೀವಿ, ಟೋಟಲ್ ಓವರ್ ಆಲ್ ಆಗಿ ಸೇರಿದ್ರೆ ಒಂದು 40 ಜನ ಶಾಸಕರು ಸೋಮವಾರ ನಾವು ದೆಹಲಿಯಲ್ಲಿ ಇರ್ತೀವಿ. ಆ ಮೂಲಕವಾಗಿ 40ರಿಂದ 50 ಜನ, ಯಾಕಂದ್ರೆ ಒಂದು ಲೆಕ್ಕದಲ್ಲಿ ಒಬ್ಬ ಶಾಸಕರು ಹೇಳ್ತಾರೆ ಆಫ್ ದಿ ರೆಕಾರ್ಡ್ ಅಲ್ಲಿ 53 ಜನ ಅಂತ ನಂಬರ್ ಹೇಳ್ತಾ ಇದ್ದಾರೆ. 53 ಜನ ಶಾಸಕರು ಸೋಮವಾರ ಸಂಜೆ ದೆಹಲಿಯಲ್ಲಿ ಇರ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಪರವಾಗಿರುವಂತದ್ದು ಕೇವಲ 53. ಸ್ವತಃ ಅವರ ಪರವಾಗಿರ್ತಕ್ಕಂತಹ ಬ್ಯಾಟಿಂಗ್ ಬೀಸ್ತಾ ಇರುವಂತಹ ಶಾಸಕರು ಹೇಳುವ ಹಾಗೆ ಉಳಿದಿರ್ತಕ್ಕಂತಹ ಶಾಸಕರು ಎಲ್ಲರೂ ಸಹ ಸಿದ್ದರಾಮಯ್ಯ ಪರವಾಗಿದ್ದವರ. ಒಂದು ವೇಳೆ ಆ ರೀತಿ ಆಗಿದ್ದೇ ಆದ್ರೆ ಮತ್ತೆ ಏನಾದರೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಸಂಖ್ಯಾಬಲದ ಮೇಲೆ ಸಿಎಂ ಆಗಬೇಕು ಆದಂತಹ ಪರಿಸ್ಥಿತಿ ಬಂತು ಅಂದ್ರೆ ಆಗ ಸಿದ್ದರಾಮಯ್ಯನವರೇ ಆಗಿ ಸಿಎಂ ಆಗಿರ್ತಾರೆ. ಹಾಗಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಈ ಟ್ವೀಟ್ ಅನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಮಾರ್ಮಿಕವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು 140 ಜನ ಶಾಸಕರು ನಮ್ಮ ಶಾಸಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.